ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು 8 ಲೋಟಸ್ ಚಾನಲ್. ಇವತ್ತು ಒಂದು ಮೆಥಡಲ್ಲಿ ಪೂಜೆ ಸಾಮಾನ ಯಾವ ಥರ ಈಸಿಯಾಗಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದು ತುಂಬ ಈಸಿಯಾಗಿರುತ್ತೆ. 15 ಡೇಸ್ಗೊಂದು ಸತಿ ಕ್ಲೀನ್ ಮಾಡಬೇಕಾದ್ರೆ ಒಂದೊಂದು ಮೆಥಡಲ್ಲಿ ನಿಮಗೆ ತೋರಿಸ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಮೆಥಡಲ್ಲಿ ನೀವು ಕ್ಲೀನ್ ಮಾಡ್ಕೋಬೋದು. ಇವಾಗ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಈ ಮೆಥಡ್ ನನಗೂ ಕೂಡ ಗೊತ್ತಿರಲಿಲ್ಲ. ಯೂಟ್ಯೂಬಲ್ಲಿ ಒಂದು ಸತಿ ಸರ್ಚ್ ಮಾಡಿದಾಗ ನೋಡಿದೆ, ಆವಾಗ ಗೊತ್ತಾಯಿತು ನನಗೆ ಈ ಮೆಥಡಲ್ಲೂ ಕೂಡ ಪೂಜೆ ಸಾಮಾನನ್ನ ಕ್ಲೀನ್ ಮಾಡ್ಕೋಬೋದು ಅಂತ. ನಂತರ ಗೊತ್ತಿಲ್ಲದವರು ಕೂಡ ಇರ್ತಾರೆ, ಅಂಥವ್ರಿಗೆ ಯೂಸ್ ಆಗ್ಬೋದು ಅಂತ ಈ ವಿಡಿಯೋ ಮಾಡಿದೆ. ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟು ಇಲ್ಲಿ ನಾನು ಒಂದು ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ. ಟಿಶ್ಯೂ ಪೇಪರ್ನಲ್ಲಿ ಕುಂಕುಮ ಮತ್ತು ದೀಪಕ್ಕೆ ಇಟ್ಟಿರೋಂಥ ಕುಂಕುಮ ಮತ್ತು ಆಯಿಲೆಲ್ಲ ಇರುತ್ತಲ್ಲ, ಅದನ್ನು ಕ್ಲೀನಾಗಿ ಒರೆಸ್ಕೋಬೇಕು. ಇವಾಗ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ. ಇದು ಲೆಮನ್ ಸಾಲ್ಟ್ ಅಂತ ಹೇಳ್ತಾರೆ. ನೋಡೋಕ್ಕೆ ಸಕ್ಕರೆ ಥರನೇ ಇರುತ್ತೆ. ಗ್ರೋಸರಿ ಅಂಗಡಿನಲ್ಲೆಲ್ಲ ಸಿಗುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ಪೂಜೆ ಸಾಮಾನನ್ನ ಕ್ಲೀನ್ ಮಾಡ್ಕೋಬೋದು ಅಂತ ನನಗೆ ಮುಂಚೆ ಗೊತ್ತಿರಲಿಲ್ಲ. ನಂತರನೇ ಗೊತ್ತಿಲ್ಲದವರು ತುಂಬ ಜನ ಇರ್ತಾರೆ, ಮತ್ತು ಗೊತ್ತಿರೋರು ಕೂಡ ಇರ್ತಾರೆ. ಇದನ್ನು ಯೂಸ್ ಮಾಡಿಕೊಂಡು ಯಾವ ಥರ ಈಸಿಯಾಗಿ ಪೂಜೆ ಸಾಮಾನನ್ನ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ 1.5 ಸ್ಪೂನ್ ಆಗೋಷ್ಟು ಲೆಮನ್ ಸಾಲ್ಟನ್ನ ತಗೊಂಡು ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕರ್ಗೋವರೆಗೂ ಮಿಕ್ಸ್ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ಅದರಲ್ಲಿ ಮುಳುಗೋ ಥರ ಇಟ್ಕೋಬೇಕು. ಪೂಜೆ ಸಾಮಾನೆಲ್ಲ ನೋಡಿಕೊಂಡು ಮುಳುಗೋ ಥರ ಇಟ್ಕೊಳ್ಳಿ. ಒಂದು 10 ರಿಂದ 15 ನಿಮಿಷದವರೆಗೂ ನೆನೆಸ್ಕೊಳ್ಳಿ. ಅದರಲ್ಲೇ ಬಿಟ್ಬಿಡಿ. ಕ್ಲೀನ್ ಆಗುತ್ತೆ. ಕಲೆ ಎಲ್ಲ ಇದ್ದರೂ ಕೂಡ ಕ್ಲೀನಾಗಿ ಹೋಗುತ್ತೆ. ಅದು ಮುಂಚೆ ನನಗೆ ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ, ಇದು ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಿರೋದು ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪನೇ ತೊಗೊಂಡಿದ್ದೆ ಲೆಮನ್ ಸಾಲ್ಟು. ನೋಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಪೂಜೆ ಸಾಮಾನು ಮಾತ್ರ ತೊಳೆದು ನೋಡಿದೆ. ನಿಜವಾಗ್ಲೂ ಕ್ಲೀನಾಗೆ ಹೋಯ್ತು. ನೋಡಿ, ಕರ್ಪೂರದ್ದು ಕರೆ ಎಲ್ಲ ಇತ್ತಲ್ಲ, ಕಲೆ ಅದೆಲ್ಲ ಕೂಡ ಕ್ಲೀನಾಗಿ ಹೋಯ್ತು. ಒಂದು 5 ನಿಮಿಷನೇ ನಾನು ಇಟ್ಟು, ಒಂದು 2 ನಿಮಿಷ ಆಗಿರ್ಬೋದು ಅಷ್ಟೇ. ಕ್ಲೀನ್ ಆಯಿತು. ನಮಗೆ ಕ್ಲೀನಾಗಿತ್ತು ಅಂದರೆ ಒಂದು 5 ನಿಮಿಷ ಬಿಟ್ಟರೆ ಸಾಕು. ಸ್ವಲ್ಪ ಕಪ್ಪಗೆ ಕಲೆ ಎಲ್ಲ ಇತ್ತು ಅಂದರೆ ಒಂದು 10 ರಿಂದ 15 ನಿಮಿಷ ಬಿಟ್ಬಿಡಿ ನೆನೆಯೋಕ್ಕೆ. ಆಮೇಲೆ ತೆಗೆದು ಸ್ವಲ್ಪ ಸಬೀನ ತೊಗೊಂಡು ಲೈಟಾಗಿ ಉಜ್ಜಿ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಎಣ್ಣೆ ಎಲ್ಲ ಇರುತ್ತಲ್ಲ, ಜಿಡ್ಡು, ಅದಕ್ಕೋಸ್ಕರ ಕುಂಕುಮ ಇಟ್ಟಿರೋ ಕಲೆ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಒಂದು 10 ನಿಮಿಷ ಬಿಟ್ಟು ಸಬೀನ ಇಟ್ಟು ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಬೇಗನೆ ಕ್ಲೀನ್ ಮಾಡ್ಕೋಬೋದು. ತುಂಬ ಈಸಿಯಾಗೇ ಇರುತ್ತೆ. ನಾನು ಇದಕ್ಕಿಂತ ಮುಂಚೆ 2-3 ಮೆಥಡಲ್ಲಿ ಪೂಜೆ ಸಾಮಾನನ್ನ ತುಂಬ ಈಸಿಯಾಗಿ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೆ. ಅದೇ ಥರನೇ ಇದು ಕೂಡ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಈ ಮೆಥಡು ಕೂಡ ತುಂಬ ಚೆನ್ನಾಗಿದೆ. ಇವಾಗ ಒಂದು 10 ನಿಮಿಷ ಆದಮೇಲೆ ನೋಡಿ, ಒಂದು 2-3 ಸ್ಪೂನ್ ಆಗೋಷ್ಟು ಸಬೀನ ತೊಗೊಂಡಿದ್ದೀನಿ. ಇದರಲ್ಲೇ ಲೈಟಾಗಿ ಉಜ್ಜಿ ನಾವು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಶೈನಿಂಗಾಗಿ ತುಂಬ ಚೆನ್ನಾಗಿರುತ್ತೆ ಪೂಜೆ ಸಾಮಾನು. ಇವಾಗ ಹೊಸದಾಗಿ ಅಂಗಡಿನಲ್ಲಿ ತೊಗೊಂಬಂದಿರೋ ಥರ ಶೈನಿಂಗು ತುಂಬ ಚೆನ್ನಾಗಿ ಬರುತ್ತೆ. ಈ ನೀರನ್ನ ನಾನು ಚೆಲ್ಲಲ್ಲ. ಉಳಿದಿದ್ದ ಪೂಜೆ ಸಾಮಾನ ಇದರಲ್ಲೇ ನೆನೆಸಿಟ್ಟು ಇದನ್ನು ತೊಳ್ಕೊಳ್ಳೋ ಅಷ್ಟರಲ್ಲಿ, ಸಬೀನ ಹಾಕಿ ಆ ಪೂಜೆ ಸಾಮಾನು ತೊಳೆಯೋಷ್ಟರಲ್ಲಿ ಈ ಪೂಜೆ ಸಾಮಾನೆಲ್ಲ ಸ್ವಲ್ಪ ನೆನ್ಕೊಂಡಿರುತ್ತೆ. ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿರುತ್ತೆ. ಇವಾಗ ಉಳಿದಿದ್ದ ಪೂಜೆ ಸಾಮಾನು ಕೂಡ ಇದರಲ್ಲೇ ನೆನೆಸಿಡ್ತಾ ಇದ್ದೀನಿ. 15 ದಿನಕ್ಕೊಂದು ಸಾರಿ ಪೂಜೆ ಸಾಮಾನು ತೊಳಿಬೇಕಾದ್ರೆ ಒಂದೊಂದು ಮೆಥಡಲ್ಲಿ ನಿಮಗೆ ತೋರಿಸ್ತೀನಿ. ನಿಮ್ಗೆ ಯಾವುದು ಈಸಿಯಾಗಿರುತ್ತೋ
ಆ ಮೆಥಡಲ್ಲಿ ನೀವು ಕ್ಲೀನ್ ಮಾಡ್ಕೋಬೋದು. ನೆಕ್ಸ್ಟ್ ಕೂಡ ನಾನು ಒಂದು ಮೆಥಡಲ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಇವಾಗ ಸಬೀನ ಹಾಕಿ ಲೈಟಾಗಿ ಉಜ್ಜಿದ್ರೆ ಸಾಕು, ತುಂಬ ಶೈನಿಂಗ್ ಆಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ತುಂಬ ಕಷ್ಟಪಟ್ಟು ಕ್ಲೀನ್ ಮಾಡ್ಕೋಬೇಕಂತ ಏನಿಲ್ಲ, ಲೈಟಾಗಿ ಉಜ್ಜಿದ್ರೇ ಸಾಕು. ನೋಡಿ ಕ್ಲೀನಾಗಿ ಶೈನಿಂಗ್ ಆಗಿ ತುಂಬ ಚೆನ್ನಾಗಿದೆ. ಮಿಕ್ಕಿದ ಪೂಜೆ ಸಾಮಾನೆಲ್ಲ ಇದೇ ಥರನೇ ಕ್ಲೀನ್ ಮಾಡ್ಕೊಳ್ಳೋಣ. ಆವಾಗವಾಗ ನಾನು ಪೂಜೆ ಸಾಮಾನ ಕ್ಲೀನ್ ಮಾಡೋ ಅಂಥ ವಿಡಿಯೋ ಹಾಕ್ತಾ ಇರ್ತೀನಿ ಅಂತ ಅನ್ಕೋಬೇಡಿ. ಯಾಕಂದರೆ ತುಂಬ ಪೂಜೆ ಸಾಮಾನಿದ್ದು ಕಷ್ಟಪಟ್ಟು ಕ್ಲೀನ್ ಮಾಡ್ಕೊಳ್ಳೋರು ಇರ್ತಾರೆ, ಅಂಥವ್ರಿಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಅಷ್ಟೇ. ಯಾವ್ಯಾವ ಮೆಥಡಲ್ಲಿ ಕ್ಲೀನ್ ಮಾಡ್ಕೋಬೋದು ಮತ್ತು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಬೇಗನೆ ಕ್ಲೀನ್ ಮಾಡ್ಕೋಬೋದು. ಈ ಥರ ನಾವು ತುಂಬ ಈಸಿಯಾಗಿ ಮತ್ತು ಬೇಗ ಕ್ಲೀನಾಗೆ ಪೂಜೆ ಸಾಮಾನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಟೈಮು ಮತ್ತು ನಮಗೆ ಎನರ್ಜಿ ಸೇವ್ ಆಗುತ್ತೆ. ಅಷ್ಟರಲ್ಲಿ ನಾವು ಬೇರೆ ಕೆಲಸ ಕೂಡ ಮಾಡ್ಕೋಬೋದು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ, ತುಂಬ ಜನಕ್ಕೆ ಯೂಸ್ ಆಗ್ಬೋದು ಅಂತ. ಈ ದೀಪನೆಲ್ಲ ತೊಗೊಂಡು ನಾನೊಂದು 5-6 ವರ್ಷ ಇರ್ಬೋದು. ನೋಡಿ ಇವಾಗ ಅಂಗಡಿಯಿಂದ ತೊಗೊಂಬಂದಿರೋ ಥರ ಇದೆ, ತುಂಬ ಶೈನಿಂಗ್ ಆಗಿ ತುಂಬ ಚೆನ್ನಾಗಿದೆ. ಕ್ಲೀನ್ ಮಾಡಿರೋ ಮತ್ತು ಕ್ಲೀನ್ ಮಾಡದೇ ಇರೋವಂಥ ದೀಪನ ನೀವೇ ನೋಡಿ ಡಿಫ್ರೆನ್ಸ್ನ. ಕ್ಲೀನ್ ಮಾಡಿರೋದು ಎಷ್ಟು ಶೈನಿಂಗ್ ಆಗಿ ತುಂಬ ಚೆನ್ನಾಗಿದೆ, ಕ್ಲೀನ್ ಮಾಡದೇ ಇರೋದು ಸ್ವಲ್ಪ ಡಲ್ಲಾಗಿದೆ. ಡಿಫ್ರೆನ್ಸ್ನ ನೋಡಿದ್ರಲ್ವ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇದಕ್ಕಿಂತ ಮುಂಚೆ ಯಾವ್ಯಾವ ಥರ ಪೂಜೆ ಸಾಮಾನ ಕ್ಲೀನ್ ಮಾಡ್ಕೋಬೋದು ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವಿನ್ನೂ ನೋಡಿಲ್ಲ ಅಂದರೆ ಒಂದು ಸತಿ ಚೆಕ್ ಮಾಡಿ ನೋಡಿ. ನಿಮ್ಗೆ ಯಾವ ಮೆಥಡಲ್ಲಿ ಇಷ್ಟ ಆಗುತ್ತೋ ಆ ಮೆಥಡಲ್ಲೇ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಪೂಜೆ ಸಾಮಾನೆಲ್ಲ ತೊಳೆದು ದೀಪ ಹಚ್ಚಿದಾಗ ದೀಪದ ಬೆಳಕಿಗೆ ಪೂಜೆ ಸಾಮಾನು ತುಂಬ ಶೈನಿಂಗ್ ಆಗಿ ಚಿನ್ನದ ಥರ ಮಿಂಚ್ತಾ ಇರುತ್ತೆ. ಆವಾಗ ಮನಸ್ಸಿಗೆ ಒಂಥರ ನೆಮ್ಮದಿ, ಸಂತೋಷ, ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಕ್ತಾಗಿರುತ್ತೆ. ನೋಡಿ ಎಲ್ಲ ಪೂಜೆ ಸಾಮಾನು ಕ್ಲೀನ್ ಮಾಡ್ಕೊಂಡಾಯಿತು. ಉಳಿದಿದ್ದ ಪೂಜೆ ಸಾಮಾನು ಇದೇ ಥರನೇ ಕ್ಲೀನ್ ಮಾಡಿಕೊಂಡು ನಿಮಗೆ ಲಾಸ್ಟಲ್ಲಿ ತೋರಿಸ್ತೇನೆ.